ನಕಲಿ ಬಂಗಾರವನ್ನು ಮಾರಾಟ ಮಾಡಿ 25 ಲಕ್ಷ ರೂಪಾಯಿ ಹಣವನ್ನು ವಂಚನೆ ಮಾಡಿದ ಇಬ್ಬರು ಆರೋಪಿಗಳನ್ನು ಬಂಧಿಸುವಲ್ಲಿ ಬಳ್ಳಾರಿ ತಾಲೂಕಿನ ಪರಮದೇವನಹಳ್ಳಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಬಂಧಿತರನ್ನ ಜಿಲ್ಲೆಯ ಕೂಡ್ಲಗಿ ಮೂಲದ ಗೋವಿಂದ ಮಹೇಶ ಅಂತ ತಿಳಿದು ಬಂದಿದೆ. ಬಂಧಿತರು ಇನ್ನಿಬ್ಬರಾದ ಬಾಬು ಮತ್ತು ಮಂಜು ಜೊತೆ ಸೇರಿಕೊಂಡು ಹೈದರಾಬಾದ್ ಮೂಲದ ಉದ್ಯಮಿ ಪಿಯೂಷ್ ಲೋಹಿಯಾ ಅವರಿಗೆ ಕರೆ ಮಾಡಿ ನಮಗೆ ನಿಧಿ ರೂಪದಲ್ಲಿ ಸುಮಾರು 5 kgಯಷ್ಟು ಬಂಗಾರ ಸಿಕ್ಕಿದೆ, ಮಾರಾಟ ಮಾಡಲು ಸರಿಯಾಗಿ ಗೊತ್ತಿಲ್ಲ, ಹೀಗಾಗಿ ಕೇವಲ 25 ಲಕ್ಷಕ್ಕೆ ನಿಮಗೆ ನೀಡ್ತೇವೆ ಅಂತ ಹೇಳಿದ್ದಾರೆ. ಇದನ್ನೇ ನಂಬಿ ಬಂದಂಥ ಉದ್ಯಮಿ ಅವರಿಗೆ 25 ಲಕ್ಷ ರೂಪಾಯಿ ಹಣ ನೀಡಿ ಚಿನ್ನವನ್ನು ಪಡೆದಿದ್ದಾನೆ. ಆ ನಂತರ ತಾನು ಪಡೆದ ಈ ಒಂದು ಚಿನ್ನ ನಕಲಿ ಅಂತ ಅವನಿಗೆ ಗೊತ್ತಾಗಿದೆ. ಆಮೇಲೆ ಪರಮದೇವನಹಳ್ಳಿ ಪೊಲೀಸರಿಗೆ ದೂರು ನೀಡಿದ್ದು, ದೂರು ಸ್ವೀಕರಿಸಿದ ಪೊಲೀಸರು ತೀವ್ರ ತನಿಖೆಯನ್ನು ನಡೆಸಿ ಮಹೇಶ ಮತ್ತು ಗೋವಿಂದನನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಷ್ಟೇ ಅಲ್ಲದೆ ಅವರ ಬಳಿ ಇದ್ದ ನಕಲಿ ಬಂಗಾರ ಹಾಗೂ 16 ಲಕ್ಷದ ರೂಪಾಯಿಯನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಆದರೆ ಇನ್ನಿಬ್ಬರು ಆರೋಪಿಗಳ ಪತ್ತೆಗಾಗಿ ಪೊಲೀಸರು ಜಾಲ ಬೀಸಿದ್ದಾರೆ. ಈ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ 31/8/2015 ಅರೆಸ್ಟ್ ಮಾಡಿ ಒಂದು ವಿಚಾರಣೆ ಮಾಡಿದಾಗ ಇನ್ನಿಬ್ಬರು ವ್ಯಕ್ತಿಗಳು ಕೂಡ ಇದರಲ್ಲಿ ಇದ್ದಾರೆ ಅಂತ ತಿಳಿದು ಬಂದಿದೆ. ಸೊ ಟೋಟಲ್ ಇವರಿಂದ ನಾವು ಸುಮಾರು 16 ಲಕ್ಷ ರೂಪಾಯಿ ಕ್ಯಾಶು ಮತ್ತು ಈ ಕೃತ್ಯದಲ್ಲಿ ಬಳಸಿದಂಥ ನಕಲಿ ಬಂಗಾರಗಳನ್ನು ನಾವು ಸೀಸ್ ಮಾಡಿದ್ದೀವಿ. ಮತ್ತಿದ್ರಾಗ ಅಲ್ಲಿ ಯಾರು